ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ತಮ್ಮನೇಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಏನು ಹೇಳ್ತಾ ಇದ್ದೀನಿ ಇವತ್ತು ಅಂತ. ನಾವು ರೆಡಿಮೇಡ್ ಪ್ಯಾಚ್ ಇರುತ್ತಲ್ಲ, ಆ ಪ್ಯಾಚನ್ನು ನಾವು ಬ್ಲೌಸ್ಗೆ ಯಾವ ಥರ ಅಟ್ಯಾಚ್ ಮಾಡೋದು, ನಿಮ್ಮ ಮನೆಯಲ್ಲಿ ಬಿಗ್ನರ್ಸ್ ಯಾವ ಥರ ನೀವು ಅಟ್ಯಾಚ್ ಮಾಡ್ಬೋದು ತುಂಬ ಈಸಿಯಾಗಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಯಾವ ಥರ ನೀವು ಅಟ್ಯಾಚ್ ಮಾಡ್ಬೋದು ಇದಕ್ಕೆ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಏನು ಮಾಡಬೇಕು, ಈ ಪ್ಯಾಚ್ ಇರುತ್ತಲ್ಲ, ಪ್ಯಾಚ್ ತೊಗೊಂಡಿರ್ತೀವಿ, ಆ ಪ್ಯಾಚನ್ನು ಕಟ್ ಮಾಡುವಂಥದ್ದು. ನೋಡಿ, ಸರಿಯಾಗಿ ನಾವು ಒಂದೊಂದು ಪ್ಯಾಚ್ ಈ ಥರ ಬಟ್ಟೆಯಲ್ಲೇ ಡಿಸೈನ್ ಇರುವಂಥದ್ದು ಬಂದಿರುತ್ತೆ, ಕೆಲವೊಂದು ಬಟ್ಟೆ ಇಲ್ಲ, ಈ ಥರ ಬಟ್ಟೆಯಲ್ಲೇ ಸಪ್ರೇಟಾಗಿ ಬರೀ ಡಿಸೈನ್ ಅಷ್ಟೇ ಬಂದಿರುತ್ತೆ. ಅದನ್ನು ಡೈರೆಕ್ಟಾಗಿ ಹಚ್ಬೋದು, ಯಾಕಂದರೆ ಕೈಲಿಂದ ಸೂಜಿಯಿಂದಾದರೂ ಹಚ್ಬೋದು ಅಥವಾ ಗಮ್ಮಿಂದಾದರೂ ಹಚ್ಬೋದು. ಬಟ್ ಇದನ್ನು ನಾವು ಏನು ಮಾಡ್ಬೇಕಂತಂದರೆ, ಸರಿಯಾಗಿ ಇದು ಬಟ್ಟೆ ಇರುತ್ತಲ್ಲ, ನೆಕ್ ಸೈಡ್ ಒಂದು ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಅದನ್ನು ಕಟ್ ಮಾಡುವಂಥದ್ದು ರೌಂಡ್ ನೆಕ್. ಆಮೇಲೆ ಇದ್ರ ಸೈಡಲ್ಲಿರುವಂಥ ಎಲ್ಲ ವೇಸ್ಟೇಜನ್ನು ಸರಿಯಾಗಿ ತೆಗಿಬೋದು. ಯಾಕಂದರೆ ಇಲ್ಲಾಂದರೆ ಬ್ಲೌಸ್ ನೆಕ್ಕಿಗೆ ನಾವು ಅಟ್ಯಾಚ್ ಮಾಡಿದಾಗ ಅದು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕಾಗಿ ನಾವು ಅದನ್ನು ಸರಿಯಾಗಿ ನೋಡಿ ಒಂದು ಸ್ವಲ್ಪ ಚೂರನು ಇಲ್ಲದೇ ಇರೋ ಥರ ನಾವು ಅದನ್ನು ತೆಗಿಯುವಂಥದ್ದು. ನೋಡಿ ಹೇಗೆ ಸರಿಯಾಗಿ ಅದನ್ನು ಪೂರ್ತಿ ಕಂಪ್ಲೀಟಾಗಿ ನಾವು ತೆಗಿಬೇಕು. ತೆಗೆದಾಗ ಅದು ಚೆನ್ನಾಗಿ ನಾವು ಬ್ಲೌಸಿಗೆ ಹಚ್ಚಲಿಕ್ಕೆ ಬರುತ್ತೆ. ಈ ಥರ ಕ್ಲೀನಾಗಿ ಮತ್ತು ಕಟ್ ಮಾಡಬೇಕು. ಅದನ್ನು ಈ ಥರ ನೀಟಾಗಿ ಕಟ್ ಮಾಡಿ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಅದು ಯಾರೇ ಆಗಲಿ ಬಿಗ್ನರ್ಸು, ನನಗೆ ಬ್ಲೌಸ್ ಡಿಸೈನ್ ಮಾಡೋಕ್ಕೆ ಬರೋಲ್ಲ, ಅಥವಾ ಮದುವೆ ಬ್ಲೌಸ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಬ್ಲೌಸ್ ಆಗಿರ್ಬೋದು, ಸರಿಯಾಗಿ ಡಿಸೈನ್ ಮಾಡೋಕ್ಕೆ ಬರೋಲ್ಲ ಅಂದಾಗ ಈ ಥರ ಡಿಸೈನ್ಸ್ ಇದ್ದರೆ ಸಾಕು. ನೆಕ್ಗೆ ನೀವೇನು ಪೈಪಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ ಪೈಪಿಂಗ್ ಮಾಡ್ದೇನೂ ಕೂಡ ಈ ಥರ ಇದನ್ನು ಪ್ಯಾಚನ್ನು ಹಚ್ಚುವಂಥದ್ದು. ಇದನ್ನು ನೆಕ್ಕಿಗೆ ನಾವು ಪೈಪಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಅಪೋಸಿಟಲ್ಲಿ ಇಟ್ಟು ನಾವು ಹಚ್ಚಿಬಿಟ್ರೆ ಪೈಪಿಂಗ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಬಿಗ್ನರ್ಸ್ ಕೂಡ ನಾವು ಪೈಪಿಂಗ್ ಬರೋಲ್ಲ ಅನ್ನೋರು ಕೂಡ ಇದನ್ನು ನಾವು ಸರಿಯಾಗಿ ಹಚ್ಬೋದು. ನೋಡಿ, ನಾನು ಯಾವ ಥರ ನಿಮಗೆ ತೋರಿಸ್ಕೊಡ್ತೀನಿ ಆ ಥರ ನೀವು ಹಚ್ಚಿದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಇದನ್ನು ಹಚ್ಕೋಬೋದು. ಮೊದಲ ಇದನ್ನು ಈ ರೀತಿ ಕ್ಲೀನಾಗಿ ಎಲ್ಲನೂ ಕಟ್ ಮಾಡಬೇಕು. ಕಟ್ ಮಾಡಾದಮೇಲೆ ಅದನ್ನು ಹಚ್ಚೋದು ಹೇಗೆ ಅಂತ ತೋರಿಸ್ತೀನಿ. ಸಂಪೂರ್ಣವಾಗಿ ಅದೆಲ್ಲ ವೇಸ್ಟೇಜನ್ನು ತೆಗೆದುಬಿಡಬೇಕು. ಇಲ್ಲಾಂದರೆ ಕಾಣ್ತಾ ಇರುತ್ತೆ ಅದು ನೆಕ್ಕಲ್ಲಿ ಹಚ್ಚಿದಾಗ. ಅದನ್ನು ಸರಿಯಾಗಿ ಹಚ್ಚೋದನ್ನು ತೋರಿಸ್ತೀನಿ. ನೋಡಿ, ಈಗ ಬ್ಲೌಸ್ ಇರುತ್ತಲ್ಲ, ಬ್ಲೌಸಿನ ಮುಂಭಾಗ ರೆಡಿ ಮಾಡ್ಕೊಂಡಿರ್ತೀವಿ. ನೆಕ್ಕನ್ನು ತೆಗಿಬಾರ್ದು. ಅದಕ್ಕೆ ಫಸ್ಟ್ ಆಫ್ ಆಲ್ ನೆಕ್ ತೆಗಿದೇನೆ ಏನು ಮಾಡಬೇಕು, ಸೆಂಟ್ರಲ್ಲಿ ಅದನ್ನು ಪಾಯಿಂಟ್ ಹಾಕಿಬಿಟ್ಟು ಈ ಥರ ಒಂದು ಸೆಂಟ್ರ್ ಪಾಯಿಂಟ್ ಹಾಕಿಬಿಟ್ಟು ಒಂದು ಪಿನ್ ಅಥವಾ ಗುಂಡು ಪಿನ್ ಅದು ಏನರ ಹಾಕಿ ನೀವು ನೆಕ್ಕನ್ನು ಈ ಪ್ಯಾಚನ್ನು ಕಟ್ ಮಾಡಿರ್ತೀವಲ್ಲ, ಅರ್ಧ ಇಂಚ್ ನೆಕ್ ಬಿಡುತ್ತಲ್ಲಿ ಬಿಟ್ಟಿರಬೇಕು. ಅದನ್ನು ಈಗ ದಪ್ಪ ಇರೋರಿಗಾದರೆ ಫುಲ್ ಇದು ಅಗಲ ಆಗಿ ನಾವು ಕಟ್ ಮಾಡ್ಬೋದು. ಅದು ಯಾವ ಥರ ನೆಕ್ ಎಷ್ಟು ಅಗಲ ಇರುತ್ತೋ ಅಷ್ಟೇ ಅಗಲನ ಹಚ್ಬೋದು. ನಾನು ಈ ಸ್ಟಿಚ್ ಮಾಡ್ತಿರುವಂಥ ಒಂದು ಬಟ್ಟೆ ಒಬ್ಬರು ಟೇಲರ್ ಹಚ್ತಾ ಇರುವಂಥ ಪ್ಯಾಚ್ ಬ್ಲೌಸ್ ಹಾಕ್ಕೊಳ್ಳುವಂಥವ್ರು ತುಂಬ ತೀರ ತೆಳುವಾಗಿರುವಂಥವ್ರು. ಅದಕ್ಕಾಗಿ ಅವ್ರಿಗೆ ನೆಕ್ ಭಾಳ ಹಿಂಗೆ ಅಗಲಾಗುತ್ತೆ ಅಂದ್ಕೊಂಡು ನಾನು ಸ್ವಲ್ಪ ಹತ್ತಿ ಬರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹತ್ತಿಯಾಗಿ ಒಂದು ಸ್ವಲ್ಪ ಅದನ್ನು ನೋಡಿ ಫುಲ್ ಹಿಂಗೆ ಅಗಲ ಮಾಡಿದರೆ ಅದು ನೆಕ್ ದಪ್ಪ ಇದ್ದವ್ರಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ತೆಳ್ಳಗಿರುವುದರಿಂದ ಅದನ್ನು ಸ್ವಲ್ಪ ಹಿಂಗೆ ಹತ್ತಿ ಮಾಡಿ ಹಚ್ಚೋದ್ರಿಂದ ಅದು ಕರೆಕ್ಟಾಗಿ ಬರುತ್ತೆ. ಆ ಥರ ಅದನ್ನ ಹಚ್ಚಿಬಿಟ್ಟು ಸೆಂಟ್ರ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿಬಿಟ್ಟು ಈ ಥರ ಇಟ್ಟು ಹಚ್ಚಬೇಕು. ಇಲ್ಲ ಅಂದರೆ ನಾವು ಏನಾಗುತ್ತೆ ಅಂತಂದರೆ ಅದು ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಅದಕ್ಕೆ ಹಿಂಗಾಗಿ ನೆಕ್ಕನ್ನು ಕಟ್ ಮಾಡಬಾರ್ದು. ಹಿಂಭಾಗ ಮತ್ತು ಮುಂಭಾಗ ಎರಡನ್ನೂ ಕೂಡ ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಈ ಪ್ಯಾಚನ್ನು ನಾವು ಹಿಂಭಾಗದಲ್ಲಿ ಇಟ್ಬಿಟ್ಟು ನೋಡಿ ಎಲ್ಲ ಈ ಥರ ಹಿಂಭಾಗದಲ್ಲಿ ಇಟ್ಬಿಟ್ಟು ಅದನ್ನು ಸರಿಯಾಗಿ ಈ ಥರ ಮಾರ್ಕ್ ಮಾಡಿ ಹಚ್ಚುವಂಥದ್ದು. ಹಚ್ಚಿಬಿಟ್ಟು ಆಮೇಲೆ ಅದಕ್ಕೆ ಅಲ್ಲಲ್ಲೇ ಟಚ್ಚನ್ನು ಕೊಡಬೇಕು. ಟಚ್ ಕೊಟ್ಟಾದಮೇಲೆ ವಾಪಸ್ ರಿಟರ್ನ್ ಈಗ ಮೇಲ್ಗಡೆ ಭಾಗಕ್ಕೆ ಬರುತ್ತೆ. ಅಪೋಸಿಟಲ್ಲಿ ನಾವು ಲೈನಿಂಗ್ ಬಟ್ಟೆಯಲ್ಲಿ ಹಚ್ಚಿರ್ತಾವಲ್ಲ, ಈಗ ಸೀದಾ ಮೇಲ್ಗಡೆ ಇರುವಂಥ ಒಂದು ಬಟ್ಟೆಗೆ ಅದು ಬರುತ್ತೆ. ನೋಡಿ ಸೈಡೆಲ್ಲ ಒಂದು ಸ್ವಲ್ಪ ಬಿಳಿಯದು ಬಟ್ಟೆದು ಡಿಸೈನಲ್ಲಿ ಇರುತ್ತಲ್ಲ, ಅದು ಕಾಣ್ತಾ ಇದೆ. ಬಟ್ ಅದು ಕಾಣಬಾರ್ದು ಅಂದರೆ ಅದು ಕಾಣದೇ ಇರುವಾಗೆ ಹಚ್ಬೋದಾಗಿತ್ತು. ಬಟ್ ಆದರೆ ಅದು ಕಾಣದೇ ಇರುವಾಗೆ ಹಚ್ಚಲಿಕ್ಕೆ ಹೋದರೆ ಈ ಬ್ಲೌಸ್ ಇದು ಒಂದು 26, 28 ಸೈಜ್ನವ್ರದ್ದು, ಭಾಳ ತಿಳು ಇರುವಂಥವ್ರದ್ದು. ಅದು ನೆಕ್ ಭಾಳ ಬಿಡ್ತಾಗುತ್ತೆ, ಅಗಲ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಒಂದು ಸ್ವಲ್ಪ ಅದು ಕಾಣ್ತಾ ಇದೆ ಆ ಥರ ನಾನು ಸ್ವಲ್ಪ ನೆಕ್ ಹತ್ತಿ ತೊಗೊಂಡು ಕಟ್ ಮಾಡಿರುವಂಥದ್ದು. ಅದು ಕಾಣಬಾರ್ದು ಅಂತ ಮತ್ತೆ ಇದಕ್ಕೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಲೇಸನ್ನು ಸಿಂಪಲಾಗಿ ಒಂದು ತೆಳುವಾಗಿರೋ ಒಂದು ಲೇಸ್ ಕವರ್ ಮಾಡಲಿಕ್ಕೋಸ್ಕರ ಅದನ್ನು ಮ್ಯಾಗೆ ಮತ್ತು ಗೋಟಾಗಿ ಕೊಡ್ತಾ ಇದ್ದೀನಿ. ನೀವು ಇಲ್ಲಾಂದರೆ ಕೈಲಾಗಿ ಒಂದು ಮುತ್ತಿಂದ ಲೇಸ್ ಆದರೂ ಹಚ್ಬೋದು, ಅಥವಾ ಒಂದು ಏನಾದರೂ ವರ್ಕ್ ಮಾಡೋರು ಇದ್ದರೆ ವರ್ಕ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅದು ಏನು ಕಾಣ್ದಾಗೆ ಕವರ್ ಮಾಡ್ಬೇಕು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದಕ್ಕೆ. ನೋಡಿ ಈ ಥರ ಕವರ್ ಮಾಡಿದೆ ಅಂತ, ಈ ಥರ ಕಂಪ್ಲೀಟಾಗಿ ಕವರ್ ಮಾಡಿದರೆ ಇಷ್ಟೇ. ತುಂಬಾ ಈಸಿ ಇದೆ ಇದು. ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೇಗೆ ಹಚ್ಚೋದಪ್ಪ ಅಂಥೇಳಿ. ಬ್ಲೌಸ್ ನೀವು ಯಾವ ಥರ ಕಟ್ ಮಾಡ್ತೀರೋ ನಾರ್ಮಲಾಗಿ ಅದೇ ಥರನೇ ಕಟ್ ಮಾಡಬೇಕು. ಆದರೆ ನೆಕ್ಕನ್ನು ಕಟ್ ಮಾಡ್ಬಾರ್ದು.
ಮುಂಭಾಗಕ್ಕಾಗಲಿ ಅಥವಾ ಹಿಂಭಾಗಕ್ಕಾಗಲಿ ಕಟ್ ಮಾಡ್ದೇನೆ ಹಾಗೆ ಇಟ್ಕೊಂಡು ಅದನ್ನು ಸರಿಯಾದ ಒಂದು ಸೆಂಟ್ರ್ ಪಾಯಿಂಟಲ್ಲಿ ಮಾರ್ಕ್ ಹಾಕಿಬಿಟ್ಟು ಈ ಪ್ಯಾಚನ್ನು ಹಚ್ಚುವಂಥದ್ದು ಅಷ್ಟೇ ನೋಡಿ. ಇವಾಗ ನಾನು ಹಚ್ಚಿದ್ದೀನಿ ನೋಡಿ, ಸರಿಯಾಗಿ ಹಚ್ಬಿಟ್ಟು ನೋಡಿ ಈ ಥರ ಹಚ್ಚಿದ್ದೀನಿ. ಅದನ್ನು ನಾನು ಒಬ್ಬೊಬ್ಬರು ಪೈಪ್ರಿಗೆ ಗಮ್ ಹಾಕಿ ಅಟ್ಯಾಚ್ ಮಾಡ್ತಾರೆ, ಬಟ್ ಅದಷ್ಟೊಂದು ಗಟ್ಟಿ ಆಗೋಲ್ಲ ಅಂದ್ಬಿಟ್ಟು ನಾನು ಸೂಜಿಯಲ್ಲಿ ಇದನ್ನು ಔಟ್ಲೈನ್ ಎಲ್ಲ ಹಾಕಿರುವಂಥದ್ದು ನೋಡಿ. ಈ ಥರ ಅದನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ಥರ ಸ್ಟಿಚ್ ಮಾಡಿದರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅಂತ ನೋಡಿ. ಸಿಂಪಲ್ಲಾಗಿ ಯಾರು ಬೇಕಾದರೂ ಕೂಡ ಈ ಬ್ಲೌಸನ್ನು ಹೊಲಿಬೋದು, ಬಿಗ್ನರ್ಸು ಕೂಡ ಈ ಬ್ಲೌಸನ್ನು ಹೊಲಿಬೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ನಾನು ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನೂ ಹೇಳುವಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕುವಂಥವು ನೋಡಿ ಅಂತ ನಿಮ್ಮ